ಮುರಳೀಧರ ಹಾಲಪ್ಪ ಅವರೇ, ನಾನು ಅದೇ ಈಗ ಸಿದ್ದರಾಮಯ್ಯ ಇನ್ನೇನು ಕೆಲವು ನಿಮಿಷಗಳಿದೆ, 1 hour ಇದೆ, ಬಜೆಟ್ ಮಂಡಿಸೋರಿದ್ದಾರೆ. ನಾನು ಯಾವಾಗಲೂ ಮೊದಲು ನನ್ನ ರಾಜ್ಯದ ಪರ, ಆಮೇಲೆ ದೇಶದ ಪರ. ಯಾಕಂತ ಹೇಳಿದ್ರೆ ನಮಗೆ ಈ ನೆಲ ನನಗೆ ಈ ನೆಲ ನನಗೆ ಜನ್ಮ ಕೊಟ್ಟಿದೆ. ಸಾರಿ ಏನಿಲ್ಲ, ಸಾರಿ ಕಂಟಿನ್ಯೂ ಮಾಡಿ. ಓಕೆ, ಈ ನೆಲದ ಪರ ನಾನು ಫಸ್ಟು, ನಾನು ನಿಂತಿರೋ ನೆಲದ ಪರ, ಆಮೇಲೆ ನಂಗೆ ದೇಶ. ಹಂಗಂದು ಮಾತ್ರಕ್ಕೆ ದೇಶ ಫಸ್ಟಾ ರಾಜ್ಯ ಫಸ್ಟಾ ಇದರಲ್ಲಿ ಯಾವ್ದು ಹೇಳು? ಹಾಗಲ್ಲ. ಅಮ್ಮನ ತಾಯಿನ ಎಷ್ಟು ಪ್ರೀತಿಸ್ತೀಯಾ ನನಗೆ ಹೇಳು, ಶೋ ಮಾಡು, ನಮ್ಮನ್ನ ಎಷ್ಟು ಪ್ರೀತಿಸ್ತೀಯಾ ಅಂತ ಕೇಳಿದ್ರೆ ನಾನು ಪ್ರೀತಿಸ್ತೀನಿ ಅಂತೀನಿ, ನನಗೆ ಹೇಳು ತೋರಿಸು ಹೆಂಗೆ ಅಂತ ಹೇಳಿದ್ರೆ ನಾನು ಅದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರಲ್ಲ. ಸೊ ಹೀಗಿದ್ದಾಗ ಇಲ್ಲಿ ಏನಾಗ್ತಿದೆ, ದೇಶನ ರಾಜ್ಯನ ಈ ಥರದ ಒಂದು ಸಂಘರ್ಷಕ್ಕೆ ತಂದಿಟ್ಬಿಟ್ಟಿದ್ದೀವಿ ನಾವು. ದೇಶನ ರಾಜ್ಯನ, ನೀನು ರಾಜ್ಯದ ಕಡೆ ದೇಶದ ಕಡೆನ ಅಂತ ಕೇಳಿದಾಗ, ಜಿಲ್ಲೆಯಲ್ಲಿದ್ದಾಗ ನಾನು ಜಿಲ್ಲೆ ಕಡೆ, ಹಳ್ಳಿಲಿದ್ದಾಗ ನಾನು ಹಳ್ಳಿ ಕಡೆ, ತಾಲೂಕಲ್ಲಿದ್ದಾಗ ನಾನು ತಾಲೂಕು ಕಡೆ, ಅದಲ್ವಾ? ಸೊ ಹಾಗಿದ್ದಾಗ ಇಲ್ಲಿ ಏನಾಗ್ಬಿಟ್ಟಿದೆ, ಈ ದೇಶ 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 ಅನ್ನೋ ಹೆಸರಲ್ಲಿ ನಾವು ಏನೇನೋ ಮಾಡಿ ಹಾಕ್ಬಿಡ್ತಾ ಇದ್ದೀವ, ಇಲ್ಲಿ ಓವರಾಲ್ ಆಗಿ ಏನೇನೋ ಮಾಡಿ ಹಾಕ್ಬಿಡ್ತಾ ಇದ್ದೀವ ಅಂತೇಳಿ. ತೆರಿಗೆ ಹಂಚಿಕೆಗೂ ನಾವು ಒದ್ದಾಡಬೇಕು, ನಮ್ಮದೊಂದು ನಷ್ಟ ಪರಿಹಾರಕ್ಕೂ ನಾವು ಒದ್ದಾಡಬೇಕಾಗಿದೆ. ರಾಜ್ಯಗಳ ಮೇಲೆ ಡೇ ಬೈ ಡೇ, ನಾನು ಬರೀ ಕರ್ನಾಟಕ ಅಂತ ಮಾತಾಡ್ತಾ ಇಲ್ಲ, ಪ್ರೆಷರ್ ಜಾಸ್ತಿ ಆಗ್ತಿದೆಯಾ ಮುರಳೀಧರ ಹಾಲಪ್ಪ ಅವರೇ ಫಿನಾನ್ಸ್ ವಿಚಾರದಲ್ಲಿ? ಇವತ್ತು ಮಾನ್ಯ ಸಿದ್ದರಾಮಯ್ಯನವರ 15ನೇ ಬಜೆಟ್ ಮಂಡನೆ, ಇದು ನಮ್ಮ ದೇಶದ ಟಾಪ್ 5 ರಾಜ್ಯಗಳಲ್ಲಿ ಅತ್ಯಂತ ಹೆಚ್ಚಿಗೆ ಬಜೆಟ್ ಮಂಡನೆ ಮಾಡ್ತಿರ್ತಕ್ಕಂಥದ್ರಲ್ಲಿ ನಮ್ಮ ಕರ್ನಾಟಕನೂ ಒಂದು. ಹಾಗೆಯೇ ಇತ್ತೀಚೆಗೆ ಒಂದು 15-20 ದಿವಸಗಳಿಂದ ದೊಡ್ಡ ವಾಯ್ಸ್ ಎಲ್ಲ ಕಡೆ ಬರ್ತಾ ಇದೆ. ನಮ್ಮ ರಾಜ್ಯದಿಂದ ಶುರುವಾಗಿ ಕರ್ನಾಟಕದಿಂದ ದೇಶದಾದ್ಯಂತ ಎಲ್ಲ ಕಡೆನೂ ಯಾರು ಹೆಚ್ಚಿಗೆ ಬಜೆಟ್ ಮಂಡನೆ ಮಾಡ್ತಾರೆ, ಹಾಗೆಯೇ ಹೇಗೆ ಟ್ಯಾಕ್ಸು ಸೆಸ್ ಕೊಡ್ತಾ ಇದ್ದಾರೆ, ಆ ರಾಜ್ಯಗಳು ನಮ್ಮ ಹಕ್ಕು ನ್ಯಾಯಬದ್ಧವಾದ ಹಕ್ಕು ಅಂತ ಮಂಡನೆ ಮಾಡೋಂಥ ಈ ಸಮಯದಲ್ಲಿ ಇವತ್ತೇನು ಬಜೆಟ್ ಮಂಡನೆ ಆಗ್ತಿದೆ ನಮ್ಮ ಕರ್ನಾಟಕ ರಾಜ್ಯದ್ದು, ಇಡೀ ರಾಷ್ಟ್ರದ ಗಮನ ಸೆಳೀತಾ ಇದೆ. ಎಲ್ಲರೂ ಇದನ್ನು ವಾಚ್ ಮಾಡ್ತಿದ್ದಾರೆ. ಕರ್ನಾಟಕ ರಾಜ್ಯದ್ದು ಮುಂದೆ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ. ನಿನ್ನೆ ಸುಪ್ರೀಂ ಕೋರ್ಟ್ ದೊಡ್ಡದಾದಂಥ ಚಾಟಿ ಬೀಸಿದ ಎಲೆಕ್ಷನ್ ಬಾಂಡ್ ಬಗ್ಗೆ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಅವರ ನಿರ್ಧಾರಗಳು, ಅವರ ಪ್ರತಿಯೊಂದು ನಡೆನೂ ಸಹಿತ ಕೇಂದ್ರ ತುದಿ ನಿಮಗೂ ತಾಕಿರುತ್ತೆ ಅಲ್ಲ. ಅದು ಈಗ ಕೇಳಿದಾರಲ್ಲ, ಈಗ ಕೇಳಿದಾರಲ್ಲ ಪಾರದರ್ಶಕವಾಗಿ ಇದೆಯಲ್ಲ ಹಲಪ್ನವರೇ, ಆಮ್ ಆದ್ಮಿಯವರಿಗೂ ಎಲ್ಲಾ ಪಾರ್ಟಿಗೂ ಆ ಚಾಟಿ ತುದಿ ತಾಕಿದೆ. ಸ್ವಲ್ಪ ಕೇಳ್ತಾ ಇದೀವಿ, ಅದನ್ನ ಟ್ರಾನ್ಸ್ಪರೆಂಟ್ ಇರ್ಲಿ, ಹಣ ತಗೋಬಾರ್ದಾಗಿತ್ತು, ನೀವು ಪಾರದರ್ಶಕವಾಗಿರ್ಲಿ. ಎಲೆಕ್ಷನ್ ಬಾಂಡ್, ಇಫ್ ದಟ್ಸ್ ದ ಕೇಸ್, ₹1 ಕೂಡ ನಾನು ಮುಟ್ಟಲ್ಲ, ನಾನು ಯಾರು ಹಾಕ್ಬಿಟ್ರಪ್ಪ ಅಂತ ನೀವು ಹೇಳ್ಬೇಕಾಗಿತ್ತು. ಅಲ್ಲ, ಎಲೆಕ್ಷನ್ ಬಾಂಡ್ ನಾವು ತಗೋತಿರ್ದಿದ್ದು ಯಾರು ಬಿಸ್ನೆಸ್ ಮೆನ್ಗಳು ಇರ್ತಾರೆ, ವರ್ತಕರು ಇರ್ತಾರೆ, ಅವರು ಎಲೆಕ್ಟ್ರಾಲ್ ಬಾಂಡ್ ಥ್ರೂ ನೀವು ಹಣ ತಗೊಂಡಿದ್ದೀರಾ ತಗೊಂಡಿಲ್ಲ? ಸಿಂಪ್ಲೆಸ್ಟ್ ಕ್ವೆಶ್ಚನ್. CSR ಫಂಡ್ ಏನು ಕೊಡ್ತಾರೆ, ಎಲೆಕ್ಟ್ರಾಲ್ ಬಾಂಡ್ ಮೂಲಕ ತಗೊಂಡಿದ್ದೀರಾ ತಗೊಂಡಿಲ್ಲ? ಇದು ಟ್ಯಾಕ್ಸ್ ಎಕ್ಸಂಪ್ಷನ್ ಏನು ಸಿಗ್ತದೆ ಅದು ಎಲ್ಲಾ ರಾಜಕೀಯ ಪಕ್ಷಗಳಿಗೆ, ಅದು ಈಗ ಚುನಾವಣಾ ಆಯೋಗ ಕೊಟ್ಟಿರೋಂತ ಒಂದು ನಿರ್ಧಾರ, ಅದಕ್ಕೆ ಬದ್ಧವಾಗಿ ಎಲ್ಲರೂ ತಗೊಂಡಿರ್ತಾರೆ, ಎಲ್ಲಾ ಪಕ್ಷಗಳು ತಗೊಂಡಿರ್ತಾರೆ, ಕಾಂಗ್ರೆಸ್ ಪಕ್ಷನೂ ತಗೊಂಡ್ರು. ಎಡಗೈನಲ್ಲಿ ಹಣ ತಗೊಂಡು ಬಲಗೈನಲ್ಲಿ ಸುಪ್ರೀಂ ಕೋರ್ಟ್ ಅರ್ಜಿ ಹಾಕೋ ಕೆಲಸ ನೀವು ಮಾಡಿದ್ರ ಮಾಡಲಿಲ್ಲ? ಅಲ್ಲ, ಅದನ್ನ ಚುನಾವಣಾ ಆಯೋಗ ಕೊಟ್ರಂತ ನಮ್ಗೆ ಕೊಟ್ರಂತ ಹಕ್ಕದು. ಅದನ್ನ ಕೊಟ್ರೆ ಅದು ಕೊಟ್ಟ ಮೇಲೆ ನನಗೆ ವಿದ್ಯಾಭ್ಯಾಸಕ್ಕೆ, ಆರೋಗ್ಯಕ್ಕೆ, ಎಲ್ಲದಕ್ಕೂ ನನಗೆ ಅನುವು ಮಾಡಿಕೊಟ್ಟಾಗ, ಅರೆ ನೀನು ಗೌರ್ಮೆಂಟ್ ಶಾಲೆ ಬಿಡು, ಪ್ರೈವೇಟ್ ಶಾಲೆ ಹೋಗು, ಸರ್ಕಾರಿ ಶಾಲೆ ಬಿಡು, ಕೇಳಿಸ್ಕೊತಿಲ್ಲ. ಎಲೆಕ್ಟ್ರಾಲ್ ಬಾಂಡ್ಗೆ ನಿಮ್ಮ ವಿರೋಧ ಇದ್ದದ್ದೇ ಆದರೆ ನಾನು ವೆಲ್ಕಮ್ ಮಾಡ್ತೀನಿ. ನಾನು ಅದಕ್ಕೆ ವಿರೋಧ ಮಾಡಿದ್ದವನೇ. ಯಾಕಂದ್ರೆ ಇಡಿ ಮುಂದೆ ಹೋಗ್ಬಿಟ್ಟು ನಿನಗೆ ಈ ಹಣ ಎಲ್ಲಿಂದ ಬಂತಯ್ಯ, ಹೆಂಗಯ್ಯ ವರ್ಗಾವಣೆ ಮಾಡಿದೆ ಅಂತ ಕೇಳಿದ್ರೆ ನಾನು ಹೇಳಲ್ಲ, ನಾನು ಗೌಪ್ಯತೆ ಅಂತ. ಒಂದು ನಿಮಿಷ, ನಾನು ಗೌಪ್ಯತೆ ಅಂತ ಇಡಿ ಮುಂದೆ ಯಾರಾದರೂ ಹೇಳಿದ್ರೆ ಅವನೇನಂತ ಕರಿತೀವಿ ನಾವು? ಈ ದೇಶ ಐಟಿ ಮುಂದೆ ಹೋಗ್ಬಿಟ್ಟು ಸುಪ್ರೀಂ ಡಿಸ್ಕ್ಲೋಸ್ ಮಾಡಲ್ಲ, ಸೇಮ್ ಲಾ ಎಲೆಕ್ಟ್ರಾಲ್ ಬಾಂಡ್ಗೂ ಅಪ್ಲೈ ಆಗುತ್ತೆ. ಈಗ ಎಲ್ಲಿಂದ ಬಂತಯ್ಯ ಹಣ ಅಂದ್ರೆ ನಾನು ಹೇಳಲ್ಲ ಅದನ್ನ ಅಂತ ಒಬ್ಬ ಮನುಷ್ಯ ಹೇಳೋದಾದ್ರೆ ಅದು ಕಳ್ಳತನ, ಅದು ಇಟ್ಸ್ ಅ ಚೀಟಿಂಗ್. ಅದು ಕೆಲವರು ಹೇಳಿದ್ದಾರೆ ಅದ್ರ ಬಗ್ಗೆ, ಇದೊಂದು ಲೀಗಲೈಸ್ಡ್ ಕರಪ್ಷನ್ ಅಂತ ಹೇಳಿ, ಕಾನೂನಾತ್ಮಕ ಭ್ರಷ್ಟಾಚಾರ ಅಂತ ಹೇಳಿ. ಈಗ ಸರ್ವೋಚ್ಚ ನ್ಯಾಯಾಲಯ ಏನೀಗ ನಿರ್ಧಾರ ತಗೊಂಡಿದೆ, ಇದರಿಂದ ಗೊತ್ತಾಗುತ್ತಲ್ಲ ಈಗ ಯಾವ ಪಕ್ಷ ಯಾರ ಮುಖಾಂತರ ಒಳ್ಳೇದೋ ಕೆಟ್ಟದ್ದೋ, ಯಾವ ಹಣ ತಗೊಂಡಿದ್ದಾರೆ ಅಂತೇಳಿ ತಕ್ಷಣ ಅದನ್ನ ನಿರ್ಧಾರ ತಗೊಳ್ಳೋ ಬದಲು ಇನ್ನ ಏನಾದ್ರೂ ಮುಂದಕ್ಕೆ ಹಾಕಿದ್ರೆ ಜನಗಳು ಅದ್ರ ಬಗ್ಗೆ ತೀರ್ಮಾನ ತಗೊಳ್ಬೇಕಾಗ್ತದೆ. ಹೌದು, ಇದರಲ್ಲಿ ಏನೋ ಮುಚ್ಚುಮರೆ ಇದೆ, ಏನೋ ಕದ್ದು ಮುಚ್ಚಿ ಏನೋ ಮಾಡ್ತಿದ್ದಾರೆ ಅಂತೇಳಿ ಎಲ್ಲರಿಗೂ ಈಗಾಗಲೇ ಅನುಮಾನ ಇದೆ. ಹಾಗಾಗಿ ನಾವುಗಳು ಕೋರ್ಟಿಗೆ ಹೋಗಿದ್ದು, ಸ್ವಚ್ಛ ಹಣ ಯಾವುದಿತ್ತು, ಕೆಟ್ಟ ಹಣ ಯಾವುದಿತ್ತು ಅಂತೇಳಿ ಹೇಳಿದ್ದಕ್ಕೆ ಹೋಗಿದ್ದು. ಹೀಗೆ ಈ ಕಾಲಘಟ್ಟದಲ್ಲಿ ಇವತ್ತಿನ ಬಜೆಟ್ ಏನಿದೆ ಕರ್ನಾಟಕ ರಾಜ್ಯದ್ದು ತುಂಬಾ ನಿರೀಕ್ಷೆ, ಅದರಲ್ಲೂ ರೈತಾಪಿ ವರ್ಗದ್ದು. ಈಗ ಮಳೆ ಇಲ್ಲ, ಬರಗಾಲ ಇಲ್ಲ. ಬರ್ಲಿಕ್ಕಿಂತ ಮುಂಚೆ ವೆಂಕಟೇಶ್ ದೊಡ್ಡೇರಿಯವರು ಹೇಳ್ತಾ ಇದ್ರು, ಬಿಜೆಪಿಯ ವಕ್ತಾರರು, ಗ್ಯಾರಂಟಿ ಯೋಜನೆಗಳು ಫೇಲ್ ಆಗಿದೆ, ಸರಿಯಾಗಿ ರೀಚ್ ಆಗಿಲ್ಲ, ಟ್ಯಾಕ್ಸ್ ಕಲೆಕ್ಷನ್ ಕಡಿಮೆ ಆಗಿದೆ, ಸಾಲ ಜಾಸ್ತಿ ಆಗ್ತಾ ಇದೆ. ವೆಂಕಟೇಶ್ ದೊಡ್ಡೇರಿಯವರ ಮಾತು.
ಇನ್ನೊಂದು 15 ನಿಮಿಷ ಕಾಯಿದ್ರೆ ಹಾಂ ಈಗ ಗೊತ್ತಾಗ್ತದಲ್ಲ ಅದನ್ನ. ಓಕೆ. ಈಗ 54,000 ಕೋಟಿ ಅಪ್ರಾಕ್ಸಿಮೇಟ್ಲಿ ನಾವುಗಳು ಈಗ ಆ ಬಜೆಟಿಗೆ ಮೀಸಲಿಟ್ಟಿದ್ವಲ್ಲ, 3,24,000 ಕೋಟಿನಲ್ಲಿ ಅದು ಎಷ್ಟು ಅಮೌಂಟ್ ಅದು? ಈಗ ಅದನ್ನ ಯಾವ್ದು ಖರ್ಚು ಮಾಡಿದೀವಿ ಅದನ್ನ? ಈಗ ಉದಾಹರಣೆ KSRT ಎಲ್ಲ RTCಗಳ ಮುಖಾಂತರ ಅಷ್ಟೊಂದು ಹಣ ಲಾಸ್ ಆಯ್ತು ಅಂದ್ರಲ್ಲ, ಅದೇ ನೀವು ಎಂಡೋಮೆಂಟ್ ಡಿಪಾರ್ಟ್ಮೆಂಟ್ ಹೋಗಿ ಕೇಳಿದ್ರೆ ಎಷ್ಟು ಇನ್ಕಮ್ ಬಂತು, ವರಮಾನ ಅಂತ ಕೇಳಿದ್ರೆ, ಎಷ್ಟು ವರಮಾನ ಬಂತು ಅಂತ ಹೇಳಿದ್ರೆ ಅಲ್ಲೇ ಸಿಗ್ತಲ್ಲ ನಮಗೆ ಉತ್ತರ. ದೇವಸ್ಥಾನಗಳ ಮುಖಾಂತರ ಎಷ್ಟು ನಮಗೆ ವರಮಾನ, ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಮಾರ್ಕೆಟಿಂಗ್ ವಿಷಯಕ್ಕೆ ಬಗ್ಗೆ, ಟೂರಿಸಂ ಬಗ್ಗೆ ಎಷ್ಟು ಹಣ ನಮಗೆ ಸರ್ಕಾರಕ್ಕೆ ಅದರಿಂದ ಉತ್ಪಾದನೆ ದೊರಕಿತು. ಹಾಗೆ ಅಲ್ಲಿ ಹೋಗ್ತಾ ಬರ್ತಾ ದಾರಿನಲ್ಲಿ ಯಾವುದೇ ಊರುಗಳಿಗೆ, ಆ ಊರುಗಳ ಮಾರ್ಗಗಳಲ್ಲಿ ಏನೇನು ವ್ಯಾಪಾರ ವಹಿವಾಟುಗಳಿತ್ತು ಎಲ್ಲೂ ಹೋಗಲ್ಲ, ಹಣ ಅಲ್ಲೇ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಒಂದು ಕಡೆ ಎಲ್ಲೋ ಇರೋ ಬದಲು ಟ್ರೆಜರಿಯಲ್ಲಿ ಜನಗಳ ಮಧ್ಯೆ ಮಾರುಕಟ್ಟೆಗಳಲ್ಲಿ ಈ ಹಣ ಒಂದು ವರ್ಗಾವಣೆ ಆಯ್ತೆ ಹೊರತು ಎಲ್ಲೂ ಅದನ್ನು ಮಿಸ್ಯೂಸ್ ಆಗಲಿಲ್ಲ. ಈ ಬಾರಿ ಸರ್ ಆಯಿತು, ಇದು ಟೀಕೆಗಳ ಝೋನ್ ಮುಗಿದಿದೆ ಅಂತ ಭಾವಿಸೋಣ. ಟೀಕೆ ವಿಮರ್ಶೆಗಳು, ಎಕ್ಸ್ಪೆಕ್ಟೇಷನ್ ಏನು ಸರ್ ನಿಮ್ದು? ಈ ಬಾರಿ ನನ್ನ ರಾಜ್ಯದ ಬಜೆಟ್ ನನಗೆ ಈ ಥರ ಇದ್ರೆ ನಂಗೆ ಚಂದ ಅಂತ ನಿಮ್ಗೆ ಯಾವ್ದು ಅನ್ಸುತ್ತೆ ಸರ್? ಅಲ್ಟಿಮೇಟ್ಲಿ ಜನಗಳ ದುಡ್ಡಲ್ಲೇ ಎಲ್ಲರೂ ಭಾಗ್ಯ ಕೊಡೋಕ್ಕೆ ಸಾಧ್ಯ. ಮೋದಿ ಕೊಟ್ಟರು ಅಷ್ಟೇ, ಸಿದ್ದರಾಮಯ್ಯ ಕೊಟ್ಟರು ಅಷ್ಟೇ, ಯಾರೋ ಅವ್ರ ಮನೆ ತಂದು ಕೊಡಲ್ಲ. ಸಿಂಪ್ಲೆಸ್ಟ್ ಥಿಂಗ್, ಅದೊಂದು ಮನಸ್ಥಿತಿ ಅಷ್ಟೇ. ನಾನೊಬ್ಬ ಕರ್ನಾಟಕದ ಕನ್ನಡಿಗನಾಗಿ ಎಸ್, ಈ ರಾಜ್ಯದ ರೈತರು, ನಿರುದ್ಯೋಗಿಗಳು, ಬಡವರು ಮತ್ತು ಈ ನಗರಗಳ ಅಭಿವೃದ್ಧಿ, ರಸ್ತೆ, ನೀರಾವರಿ, ಈಗ ಇದಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕಂತ ನಾನು ಬಯಸ್ತೇನೆ. ಆದರೆ ನಾವು ಒಂದು ವಿಚಾರ ತಾವು ಹೇಳಿದ್ರಿ, ಕೇಂದ್ರದಿಂದ ಇನ್ನೂ ಹಣ ಬರಬೇಕು ಅಂತ, ಅದೊಂದು ಕ್ಲಾರಿಫೈ ಮಾಡಿಬಿಡ್ತೀನಿ. ಶ್ರೀಮತಿ ಸೀತಾರಾಮನ್ ಅವರು, ನಿರ್ಮಲಾ ಸೀತಾರಾಮನ್ ಅವರು ಶ್ವೇತಪತ್ರವನ್ನು ಹೊರಡಿಸಿದ್ದಾರೆ. ಅದರಲ್ಲಿ ಈಗಾಗಲೇ ರಾಜ್ಯಕ್ಕೆ ಕೊಟ್ಟಂತದ್ದು ನಾವೇನು ಕೊಡ್ತೀವಿ 2010 ನಾವೇನು ಈಗ ನಾವು ಯಾರಿಗೂ ಗೊತ್ತಿಲ್ವಾ ನಮಗೆ? ಈಗ ರಾಜ್ಯಕ್ಕೆ ಕೊಟ್ಟಿರೋ ಹಣ ಈ ದೇಶದಲ್ಲಿ ಹೆಚ್ಚಿಗೆ ಪ್ರಚಾರ ಆಗಿರೋದು, ಅಲ್ಲಲ್ಲ ಶಾಪ ಹಾಕ್ತಿರೋದು ಜನಗಳು. ಸರ್ ಈಗ ನಿರ್ಮಲಾ ಸೀತಾರಾಮನ್ ಬಾಯಿ ಚಪ್ಪಲಿಕ್ಕೆ ಆಲಪ್ಪ ಸಾಹೇಬ್ರೆ ನಾನು ರೆಕಾರ್ಡ್ ಕೊಡ್ತಾ ಇದ್ದೀನಿ, ಇದನ್ನ ವೆರಿಫೈ ಮಾಡಿ. ಇದು ಒಂದು ಪತ್ರವನ್ನು ಹೊರಡಿಸಿದ್ದಾರೆ, ಮುಂದಕ್ಕೆ ಸರಿಪಡಿಸ್ಕೋತೀವಿ ಅಂದ್ರೆ ಮುಗಿತಾರೆ. ನೀವು ಸರಿಪಡಿಸ್ಕೋಬೇಕು, ನಾವೆಲ್ಲ ಇದ್ರ ಬಗ್ಗೆ ಕೇಂದ್ರ ಸರ್ಕಾರದಲ್ಲಿ ಕೊಟ್ಟಿರ್ತಕ್ಕಂಥ ಯೋಜನೆಗಳಲ್ಲಿ ಇನ್ನು 34% ಆಗಿಲ್ಲ. 5,727 ಕೋಟಿ ಇನ್ನೂ ಖರ್ಚಾಗಿಲ್ಲ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಹಣ. ಅವ್ರೇನು ಕರ್ನಾಟಕ ಸರ್ಕಾರದಲ್ಲಿ 2,98,00,000 ಇಟ್ಟಿದ್ರು, ಫೆಬ್ರವರಿ ಬಂದ್ರು ಕೂಡ 38% ಮಾತ್ರ ಇನ್ನು ಇಟ್ಕೊಂಡಿದೀವಿ ನಾವು. ಸೊ ಹಂಗಾಗಿ ನನ್ನೊಂದು ಪ್ರಶ್ನೆ ಇದೆ ಸರ್. ಈಗ ಒಂದು ಬಿಸ್ನೆಸ್ ಮಾಡ್ತೀರಿ ಅಂತ ಅನ್ಕೊಳ್ಳಿ ಸರ್, ನಾನು ನೀವೊಂದು ಬಿಸ್ನೆಸ್ ಮಾಡ್ತೀವಿ ಸರ್. ಬಂದಿದ್ರಲ್ಲಿ ಅರ್ಧ ಹಂಚ್ಕೊಳ್ಳೋಣ ಅಂತ ನಾವು ಮಾತಾಡಿರ್ತೀವಿ ಸರ್. ನಾನು ನನ್ನ ಹತ್ರ ಇಟ್ಕೊಂಡಿರ್ತೀನಿ, ನಿಮ್ಮ ಕಡೆಯಿಂದ ನನಗೆ ಒಂದು 50,000 ಕೋಟಿ ಬರಬೇಕಿರುತ್ತೆ ಸರ್. ಅಷ್ಟು ಬರುವಂತಾಗಲಿ, ಬೇರೆ ವಿಚಾರ. 50,000 ಕೋಟಿ ಬರಬೇಕು ಅಂತಿದ್ದಾಗ ಫಸ್ಟ್ ನೀವು ಕೊಡಬೇಕಾ? ರಮಕಾಂತ್ ನಿನ್ನ ಹತ್ರ ಇದೆಯಲ್ಲ, ಖರ್ಚು ಮಾಡಿದ್ಯಾ ಮಾಡಲಿಲ್ವಾ? ನೀನೇನು ಮಾಡ್ತಿದ್ಯಾ ಹೇಳು? ನೀವ್ಯಾಕೆ ಕೇಳ್ತೀರ ಅದನ್ನ? ಅದೇ ತರ ಒಂದ್ ವೇಳೆ ಇದ್ರೆ ನಾನು ಹೇಳ್ತಾ ಇದ್ದೀನಿ, ನೀವು ಬರಾಬರಿ ಯಾರ ಕೊಡ್ರಿ ಅಂದ್ರೆ ಖರ್ಚು ಮಾಡಿದ್ರೆ ಇಲ್ವಾ? ನೀವು DC ಫಂಡ್ ಏನಾಯ್ತು, ತಹಶೀಲ್ದಾರ್ ಏನಾಯ್ತು, ರೀ ಸ್ವಾಮಿ ನೀವು ಕೊಡ್ರಿ ಸ್ವಾಮಿ ನೀವೇ ಕಳ್ಸಿದ್ರಲ್ರಿ ಅಂದ್ರೆ ಗ್ರಾಮ ಪಂಚಾಯತಿಗೆ ನೀರ್ ಕೊಟ್ರ ನೀವು ಅಂತ ಕೇಳಿದ್ರೆ ಈ ಲಾಜಿಕ್ ಹೆಂಗೆ ಸರ್? ಇದು ಕರೆಕ್ಟ್. ನಿಮ್ಮಿಂದ 50 ಕೋಟಿ ರೂಪಾಯಿ ಬರಬೇಕು, ಕೊಟ್ಟು ಬಿಡಿ. ನೀವು ನನ್ನಲ್ಲಿ ಅಂಕೆ ಸಂಖ್ಯೆಗಳನ್ನ ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ ಕೊಟ್ಟಿದ್ದೀನಿ, ಅವ್ರು ವಿಮರ್ಶೆ ಮಾಡಿ ಒಂದು ಚಾರ್ಟರ್ಡ್ ಅಕೌಂಟ್ ಮಾಡಿ ಸ್ಟೇಟ್ಮೆಂಟ್ ಹಂಚಿಕೆ ಸರ್, ಅದು ಪಾಲು ಹೊರಡಿಸಿದೀವಿ. ಅದರಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಚಾಲೆಂಜ್ ಮಾಡಿದ್ರು. ನಿಮ್ಗೆ ಕೇಳ್ಬಿಡ್ತೀನಿ, ನಿಮ್ಗೆ ಕೇಳ್ತಿದ್ದೀನಿ, ಇಡೀ ತಕರಾರು ಇಷ್ಟೇನೆ. ನಾನು ಆಗ್ಲೇ ಹೇಳ್ತಿದ್ದೆ, ದೇಶ ಅಂತ ಸರ್, ದೇಶ ಅಂತ ಬಂದ್ರೆ ನನ್ನ ದೇಶದ ಪರ ನಾನು, ರಾಜ್ಯ ಅಂತ ಬಂದ್ರೆ ನನ್ನ ರಾಜ್ಯದ ಪರ ನಾನು. ಆಗಲೇ ಕ್ಲಿಯರ್ ಆಗಿ ಹೇಳಿದ್ದೀನಿ. ನನ್ನ ಪ್ರಶ್ನೆ ಇರೋದು ಇಷ್ಟೇ. ಈಗ ಒಂದು ಹಂಚಿಕೆ ಅಂತ ಆದಮೇಲೆ ಒಂದು ರೂಲ್ ಅಂತ ಮಾಡ್ಕೊಂಡ್ಮೇಲೆ 15 ಫಿನಾನ್ಸ್ ಕಮಿಷನ್ನೇ ರೂಲ್ ಅಂತ ಒಂದು ಸಲ ಹೇಳ್ತಾರೆ, ಅದೊಂದು ಅಟಾನಮಸ್ ಬಾಡಿ ಅಂತಾರೆ. ಮಾಡಿದವ್ರು ಯಾರು ಇದನ್ನು? ಅಲ್ಟಿಮೇಟ್ಲಿ ಕೇಂದ್ರ ತಾನೇ ಮಾಡಿರ್ಲಿಕ್ಕೆ ಸಾಧ್ಯ. ಅಟಾನಮಸ್ ಆದರೂ ಕೂಡ
ನನ್ನ ಪ್ರಶ್ನೆ ಇರೋದು ಹಂಚಿಕೆ ಅಂದಮೇಲೆ ಪಾಲು ಒಂದ್ಮೇಲೆ ಪಾಲು. ಒಬ್ಬ ವ್ಯವಸಾಯ ಮಾಡ್ಕೋತಾನೆ, 4 ಜನ ಅಣ್ಣ ತಮ್ಮದಿರಿದ್ದಾಗ 4 ಜನಕ್ಕೆ ಒಂದೊಂದು ಎಕರೆ ಅಂತ ಕೊಟ್ಬಿಟ್ಟ ಮೇಲೆ ಏಯ್ ನೀನಲ್ಲಿ ಬೆಳೆ ಬೆಳೆಯೋ, ನಿನ್ನ ಪಾಲು ಆಮೇಲೆ ಕೊಡ್ತೀನಿ ನಾನು, ಹೇಳಕ್ಕೆ ಬರಲ್ಲ, ನನ್ನ ಶೇರ್ ನಾನು ಕೊಟ್ಬಿಡು. ನೀವು ಬರ ಪರಿಹಾರಕ್ಕೆ ನೀವೇ ಕಳಿಸೋ ತಂಡ ಒಂದು ಪರಿಹಾರ ಕೊಡಿ ಅಂದರೆ ನಯಾ ಪೈಸೆ ಬಿಡುಗಡೆ ಮಾಡಲಿಲ್ಲ. ಕೇಳಿದ್ರೆ DC ಫಂಡ್ ಏನಾಗ್ತಿದೆ, ತಹಶೀಲ್ದಾರ್ ಕತೆ ಏನು ಮಾಡ್ತಿದ್ದಾರೆ, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ, ಇದೆಲ್ಲ ಪ್ರಶ್ನೆ. ನೀವು ನಿಮ್ಮ ಪಾಲು ನೀವು ಕೊಟ್ಬಿಡಿ, ಆಮೇಲೆ ನೀವು ಕೆಲಸಗಳ ಬಗ್ಗೆ ರಾಜಕೀಯ ಬಗ್ಗೆ ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ. ನಾನು ಧ್ವನಿಗೊಳಿಸ್ತೀನಿ, ನಾವು ಧ್ವನಿಗೊಳಿಸ್ತೀನಿ. ಇಲ್ಲಿ ಪಾಲೇ ಕೊಡ್ತಿಲ್ಲ ಅಂದ್ಮೇಲೆ ನಾವೇನು ಮಾಡಬೇಕು ಅಂತ. 6,000 ಹಳ್ಳಿಗಳು ಇವತ್ತು ಬಡತ ಇದರಲ್ಲಿ ಡ್ರಾಫ್ಟ್ ಅಲ್ಲಿ ಇದಾವೆ. ತಾವೇನ್ ಮಾಡಿದಿರಿ? ಸುರೇಶ್ ನಾವು ಅತಿವೃಷ್ಟಿ ಆದಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಯಾವುದೇ ಕಾರಣ ಮಾಡದೆ 1,000 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು. ಕೆಲವೇ ನಿಮಿಷ ಸರ್, ನಾವು ಏನು ಮಾಡ್ಲಿಲ್ವಲ್ಲ ಸುರೇಶ್ ಅವರೇ. ಬಹಳ ವಿಚಾರಗಳಲ್ಲಿ ತಾರತಮ್ಯ ಆಗಿದೆ ಅನ್ನೋಂಥದ್ದನ್ನ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, RDSS ಅನ್ನುವಂಥದ್ದು ಒಂದು ರಿವ್ಯಾಂಪ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅನ್ನುವಂಥದ್ದಕ್ಕೆ ಈ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟಲ್ಲಿ AT&C ಲಾಸಸ್ ರೆಡ್ಯೂಸ್ ಮಾಡಲಿಕ್ಕೋಸ್ಕರ ಮತ್ತು ಈ ಏನು ನಮ್ಮ ವಿದ್ಯುತ್ ಕಂಪನಿಗಳಿದ್ದಾವೆ ಅವುಗಳ ಒಂದು ಆರ್ಥಿಕ ಸಾಮರ್ಥ್ಯವನ್ನು ಬೆಳೆಸಲಿಕ್ಕೋಸ್ಕರ ಸೆಂಟ್ರಲ್ ಗೌರ್ಮೆಂಟ್ ಒಂದು ಸ್ಕೀಮ್ ಮಾಡ್ತಾರೆ 3 ಲಕ್ಷ ಕೋಟಿ. ನಿರ್ಮಲಾ ಸೀತಾರಾಮನ್ ಅವರು ವಿಚಾರದಲ್ಲಿ ಹೇಳೋದಾದ್ರೆ, ಇದರ ಅತಿ ಹೆಚ್ಚು ಪಾಲನ್ನ ನಾರ್ತ್ ಅಲ್ಲಿರುವಂಥ ಎಲ್ಲ ಸ್ಟೇಟ್ಗಳು ತಗೊಂಡಿದ್ದಾರೆ. ಕರ್ನಾಟಕಕ್ಕೆ ಇದುವರೆಗೆ ಸಿಕ್ಕಿಲ್ಲ. ನಾವು ಸ್ಮಾರ್ಟ್ ಮೀಟರ್ ಅಂತ ನಮ್ಮ ಕರ್ನಾಟಕದಲ್ಲಿರುವಂಥ IT ಕಂಪನಿಗಳು ಉತ್ತರ ಪ್ರದೇಶಲ್ಲಿ, ಹರಿಯಾಣದಲ್ಲಿ ಎಲ್ಲ ವಿಚಾರಗಳಲ್ಲಿ, ಎಲ್ಲ ದೇಶಗಳಲ್ಲಿ ನಮ್ದು ಟೆಕ್ನಾಲಜಿ ಹೋಗುತ್ತೆ ಸ್ಮಾರ್ಟ್ ಮೀಟರ್ಗೆ. ಬಟ್ ನಮ್ಮ ಬೆಸ್ಕಾಮ್, ಹೆಸ್ಕಾಮ್, ಚೆಸ್ಕಾಮ್ಗಳಲ್ಲಿ ಇವತ್ತಿನವರೆಗೆ ನಾವು ಸ್ಮಾರ್ಟ್ ಮೀಟರ್ನ ನೋಡೋಕ್ಕಾಗಿಲ್ಲ. ಈ ಥರ ತಾರತಮ್ಯಗಳು ಬಹಳಷ್ಟಿದಾವೆ ಅನ್ನೋಂಥದ್ದನ್ನು ಹೇಳಲಿಕ್ಕೆ ಇಷ್ಟ. ಈಗ ರಾಜ್ಯಗಳು ಶಕ್ತವಾಗಬೇಕು, ರಾಜ್ಯಗಳು ಕೂಡ ರಾಜ್ಯ ಶಕ್ತ ಆಗಿಬಿಟ್ರೆ ಆ ಹಣ ಇನ್ನೆಲ್ಗೂ ಹೊರಟೋಗಲ್ಲ ಹಾಲಪ್ಪನವರೇ. ಮತ್ತೆ ಅದು GST ವ್ಯಾಪ್ತಿಗೆ ಬರುತ್ತೆ, ಜನಗಳು ಡೆವಲಪ್ ಆಗ್ತಾರೆ, ಕೇಂದ್ರನೂ ಅರ್ಧ ಪಾಲು ತೊಗೋತಾರೆ, ರಾಜ್ಯನೂ ಅರ್ಧ ಪಾಲು ಕೊಡ್ತಾರೆ. ರಾಜ್ಯವನ್ನು ನೀವು ಪ್ಯಾರಲೈಸ್ ಮಾಡಿಬಿಟ್ಟು ಪಾರ್ಶ್ವವಾಯು ಪೀಡಿತರನ್ನಾಗಿ ಮಾಡಿ ಓಡು ನೋಡೋಣ, ಹಿಂಗೆ ತಾಕತ್ತಿದೆಯಾ ಓಡು, ನಿನ್ನ ಕಾಲಲ್ಲಿ ಬಲ ಇದೆ, ಎಷ್ಟು ಚೆನ್ನಾಗಿ ಓಡಿಲ್ಲ, ನಾವು ಹೇಳಬಾರ್ದು ಹಾಗೆ. ಅದು ನಡೀತಿದೆಯಾ ಅಂತ ನಾವು ಕೇಳಿದ್ದು 5 ಪ್ರಶ್ನೆ. ನೀವು ಬಿಸ್ನೆಸ್ ಮ್ಯಾನ್ ಇರ್ತಾರಲ್ಲ, ಬಂಡವಾಳಶಾಹಿಗಳಿಗೆ ಎಷ್ಟು ನೀವು ಹಣನ ಮಾಫಿ ಮಾಡಿದ್ದೀರಾ, ವೇವ್ ಆಫ್ ಮಾಡಿದ್ದೀರಾ, ಅದನ್ನ NPA ಅಂತೇಳಿ ಡಿಕ್ಲೇರ್ ಮಾಡಿದ್ದೀರಾ, ಅದನ್ನ ಒಂಚೂರು ನೀವು ಓಪನ್ ಡಿಕ್ಲೇರ್ ಮಾಡಿ ಪಬ್ಲಿಕ್ಕಾಗಿ ಅದನ್ನು ಗ್ಯಾರಂಟಿ ಹಣನ ನಾವು ಸರ್ಕ್ಯುಲೇಟ್ ಆಗೋ ಹಣಕ್ಕೆ ನೀವು ಪ್ರಶ್ನೆ ಮಾಡಿ ದಿನಪತ್ರಿಕೆಗಳಲ್ಲಿ ಫ್ರಂಟ್ ಪೇಜಲ್ಲಿ ಅಡ್ವರ್ಟೈಸ್ಮೆಂಟ್ ನೀವೇ ಕೊಡ್ತಾ ಇದ್ದೀರಾ. ಕೇಂದ್ರದ ಸರ್ಕಾರದ ಗ್ಯಾರಂಟಿ ಯೋಜನೆ ಅಂದರೆ ನಾವು ಕೊಡೋದು ತಪ್ಪು, ನೀವು ಕೊಡೋದು ಮಾತ್ರ ಸರಿ ಅಂತಲ್ಲ. ಈಗ ಇವತ್ತಿನ ಬಜೆಟ್ ನಿರೀಕ್ಷೆ ನಮ್ಗಿರೋದು ರೈತರದ್ದು. ಹೆಚ್ಚಿಗೆ ಜನ ನೋಡ್ತಾ ಇರೋದು ಇವತ್ತು ರೈತರುಗಳು ಏನು ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಅಂತ. ಮಹಿಳೆಯರು ಅವರಿಬ್ಬರದ್ದು ಸದೃಢ ಆದರೆ, ತಾಯಂದರು ಹಾಗೂ ನಮ್ಮ ಕೃಷಿಕರು, ಇಡೀ ರಾಜ್ಯ ಸುಭಿಕ್ಷ ಆಗ್ತದೆ. ಇಲ್ಲಿ ಚೆನ್ನಾಗಿದ್ರೆ ತಾನೇ ಯಾವರೇ ಇಂಡಸ್ಟ್ರಿಯಲಿಸ್ಟ್ ಆಗಲಿ ಅಥವಾ ಬಿಸ್ನೆಸ್ ಮ್ಯಾನ್ಗಳಾಗಲಿ ಪ್ರತಿಯೊಬ್ಬರು ಸೌಖ್ಯವಾಗಿ ಇರ್ತಕ್ಕಂಥದ್ದು. ಇದಕ್ಕೆ ಕಾಯಕಲ್ಪ ಕೊಡಬೇಕು ಅಂತೇಳಿ, ಇದಕ್ಕೆ ಒತ್ತು ಕೊಡಬೇಕು ಅಂತೇಳಿ ಮುಂದಕ್ಕೆ ಹೊರಟಿದ್ದಾರೆ. ಹಾಗೆ ಶಿಕ್ಷಣ ಕ್ಷೇತ್ರಕ್ಕೆ ಯುವಕರಿಗೆ ಅವರ ಸಬಲೀಕರಣ ಮಾಡಬೇಕು ಅಂತೇಳಿ ಹೊರಟಿದ್ದಾರೆ. ಈಗ ನೀವು ಮುಂದೆ ಇನ್ನೊಂದು 5 ನಿಮಿಷದಲ್ಲಿ ಗಮನಿಸಬಹುದು ಎಂತೆಂಥ ನಿರ್ಧಾರಗಳು ಇಡೀ ನಮ್ಮ ದೇಶಕ್ಕೆ, ಬೇರೆ ಬೇರೆ ರಾಜ್ಯಗಳಿಗೆ ಕರ್ನಾಟಕ ಮಾದರಿ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಈಗ ಆಲ್ರೆಡಿ ಇದ್ರ ಬಗ್ಗೆ ಪೂರ್ವಭಾವಿ ಮೀಟಿಂಗ್ಗಳು ಆಗಿರೋದ್ರಿಂದ ಎಲ್ಲಾ ಕ್ಷೇತ್ರಗಳ ಜನಗಳನ್ನ ಕರೆಸಿ ಮಾತಾಡೋದ್ರ ಬಗ್ಗೆ ಸ್ವಲ್ಪ ಆದರೂ ಪಾರದರ್ಶಕತೆ ನಮ್ಗೆ ಸ್ವಲ್ಪ ಸಿಕ್ಕಿದೆ. ಥ್ಯಾಂಕ್ ಯು ಮುರಳೀಧರ್ ಹಾಲಪ್ಪ ಅವರೇ, ಥ್ಯಾಂಕ್ ಯು ಅನಿಲ್ ಭಾರದ್ವಾಜ್ ಅವರೇ, ಥ್ಯಾಂಕ್ ಯು ಸುರೇಶ್ ರಾಥೋಡ್ ಅವರೇ, ಥ್ಯಾಂಕ್ ಯು ವೆಂಕಟೇಶ್ ದೊಡ್ಡೇರಿ ಅವರೇ, ಈ ಡಿಬೇಟಲ್ಲಿ ಪಾಲ್ಕೊಂಡು ಮಾತಾಡಿದಿರಿ. ಥ್ಯಾಂಕ್ ಯು ರಮೇಶ್ ಯಾವಗಲ್ ಅವರೇ, ನಿಮಗೆ ಈ ಡಿಬೇಟಲ್ಲಿ ಪಾಲ್ಗೊಂಡಿದ್ರಿ. ವೆಯ್ಟ್ ಮಾಡೋಣ, 10 ಕಾಲಿಗೆ ಇದೇ ಒಂದು ಬಜೆಟ್ನ ವಿಚಾರವನ್ನು ಮಂಡಿಸೋರಿದ್ದಾರೆ ಸಿದ್ದರಾಮಯ್ಯನವರು. ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲೇನಂದರೆ ಮನುಷ್ಯನ ಕೊಳ್ಳುವ ಸಾಮರ್ಥ್ಯವನ್ನು ಜಾಸ್ತಿ ಮಾಡೋದು. ಕೊಳ್ಳುಬಾಕತನ ಯಾರಿಗಿರುತ್ತೆ ಅಂತ ಹೇಳಿದ್ರೆ, ತುಂಬ ದುಡ್ಡು ಇರುವವರಲ್ಲಿ ಅದನ್ನು ಕೊಳ್ಳುಬಾಕತನ ಅಂತಾರೆ. ನೋಡಿದ್ದೆಲ್ಲ ಕೊಂಡ್ಕೊಳ್ಬೇಕು ಅಂತ. ಇಲ್ಲಿ ನಮ್ಗೆ ಪ್ರಶ್ನೆ ಇರೋದಂದರೆ ಕೊಳ್ಳುವ ಸಾಮರ್ಥ್ಯ ವೃದ್ಧಿ ಮಾಡಬೇಕು ಅನ್ನೋ ಸ್ಥಿತಿಲಿ ನಾವು ಇದ್ದೀವಿ ಸದ್ಯಕ್ಕೆ. ದೇಶ ಆಗಲಿ ರಾಜ್ಯ ಆಗಲಿ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ನಿಂತ ನೀರಾಗಬಾರ್ದು ಹಣ. ಲಕ್ಷ್ಮೀ ಚಂಚಲೆ ಅಂತ ಮಾತಾಡ್ತಾರೆ, ಲಕ್ಷ್ಮಿ ಹರಿದಾಡ್ತಾ ಇರಬೇಕು ಅಂಥೇಳಿ. ಒಂದೇ ಕಡೆ ನೋಡಿ, ದೇಶ ಸಂಪತ್ತೆಲ್ಲ 1% ಜನಗಳ ಬಳಿನೋ, 2% ಜನಗಳ ಬಳಿನೋ, 3% ಜನಗಳ ಬಳಿನೋ ಇದ್ದರೆ ಅದು ಯಾರಿಗೂ ಅಲ್ಲ. ಅಕಸ್ಮಾತ್ ಅವ್ರ ದೇಶ ಖಾಲಿ ಮಾಡಿದ್ರೆ ಅಷ್ಟು ಸಂಪತ್ತು ಅವ್ರ ಜೊತೆಲಿ ಹೊರಟೋಯ್ತು ಅಂತ ಅವ್ರದ್ದೇ ನಿಧಿ ಆಗಿಬಿಟ್ಟೆ. ಅವ್ರ ನಿಧಿ ಅಂದರೆ ಯಾವ್ದು ಹೇಳಿ? ನಮ್ಮದುಗಳದೇ ನಿಧಿ. ನಮ್ಗಳ ನಿಧಿ ಎಲ್ಲಿಟ್ಟಿರ್ತೀವಿ ಹೇಳಿ? ಬ್ಯಾಂಕಲ್ಲಿ ಇಟ್ಟಿರ್ತೀವಿ. ಬ್ಯಾಂಕ್ ಏನು ಮಾಡುತ್ತೆ? ಶ್ರೀಮಂತಕ್ಕೆ ಲೋನ್ ಕೊಟ್ಟಿರುತ್ತೆ, ಲೋನ್ ಎಲ್ಲ ಮಾಡ್ಕೊಳ್ತಾ ಇರ್ತಾರೆ. ಅವ್ರಿಗೆ ಮನಸ್ಸಿಲ್ವಾ? ಇದೇ ಯಾವುದು
ಪಾಸ್ಪೋರ್ಟನ್ನು ಸಿಟಿಜನ್ಶಿಪ್ಪನ್ನು ವಾಪಸ್ ಕೊಟ್ಟು ರಿನೌನ್ಸ್ ಮಾಡಿಬಿಟ್ಟು ಬೇರೆ ದೇಶ ಸೆಟ್ಲ್ ಆಗಿಬಿಡ್ತಾರೆ ರೀ. ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅವನಿಗೆ ಅಲ್ಲಿ ಉಚಿತ ಪೌರತ್ವ ಸಿಕ್ಕಿಬಿಡುತ್ತೆ. ಇದಾಗಬಾರ್ದು ಅಂತ ಹೇಳಿದ್ರೆ ನಮ್ಮ ಜನ ಹಂಚಿಕೆ ಆಗಬೇಕು ಅಂತ. ಒಂದು ಕಡೆ ಸೆಗ್ರಿಗೇಟ್ ಆಗಬಾರ್ದು, ಕ್ರೋಢೀಕರಣ ಆಗಬಾರ್ದು. ಇಡೀ ಸಂಪತ್ತು ಅನ್ನೋದು ಎಲ್ಲರ ನಡುವೆ ಹಂಚಿಕೆ ಆದಾಗ, ಈಗ ನರೇಂದ್ರ ಮೋದಿಯವರು ಮಾತಾಡ್ತಾ ಇದ್ರು 25 ಕೋಟಿ ಜನ ಮಧ್ಯಮ ವರ್ಗಕ್ಕೆ ಬಂದಿದ್ದಾರೆ ಅಂತ. ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು 1.25 ಕೋಟಿ ಕುಟುಂಬಗಳನ್ನು ನಾವು ಬಡತನ ರೇಖೆಯಿಂದ ಮೇಲೆ ತಂದಿದ್ದೀವಿ ಅಂತ. ಕೇಳೋಕ್ಕೆ ಎಷ್ಟು ಖುಷಿ ಆಗುತ್ತಲ್ವ ನಮಗದು. ಅದ್ಯಾವುದು ಕೂಡ ಒಂಥರ ಸ್ಥಿರವಲ್ಲದ ರೀತಿಯಲ್ಲಿ ಇರಬಾರ್ದು. ಯಾವತ್ತು ಬೇಕಾದ್ರೂ ಕೆಳಗಡೆ ಬಿದ್ದೋಗ್ಬಿಡ್ಬೋದು ಅವರು, ಆ ಥರ ಇರಬಾರ್ದು. ಒಂದು ಸ್ಥಿರತೆ ಬೆಳಿಬೇಕು ಅಂತ ಹೇಳಿದ್ರೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಸಾಮರಸ್ಯ ಇರಬೇಕು. ಇಡೀ ದೇಶದ ನಡುವೆ ಒಂದು ಒಗ್ಗಟ್ಟಿರಬೇಕು.